ನಮಸ್ಕಾರ ಸ್ನೇಹಿತರೆ. ನೋಡಿರಿ, ಇವಾಗ ನಾನು ಎರಡು ಮಾವಿನಕಾಯ್ದು ಗುಳಂಬ ಮಾಡಿ ತೋರಿಸ್ತೀನಿ. ಗುಳಂಬ ಅಂದ್ರೆ ನೀವು ಜಾಮ್ ಅಂತೀರಲ್ಲ, ಅದನ್ನು ಹೊರಗಿನಿಂದ ತರ್ತೀವಿ. ಅದರೊಳಗೆ ಏನೇನೋ ಫುಡ್ ಕಲರ್ ಹಾಕಿರ್ತಾರೆ, ಫುಡ್ ಕಲರ್ ಅದು ಹಾಕಿ ಮಾಡಿರ್ತಾರೆ. ಆದರೆ ಇದು ಮನೆಯಲ್ಲೇ ಪ್ಯೂವರಾಗಿ ಮಾಡ್ಬೋದು. ಎಷ್ಟು ರುಚಿ ಆಗ್ತದೆ ಇದು ಮಾವಿನಕಾಯಿಯಿಂದ ಮತ್ತು ಕುಂಬಳಕಾಯಿಯಿಂದ ಮನೆಯಲ್ಲೇ ಜಾಮ್ ಮಾಡ್ಕೊಂಡ್ರೆ ತುಂಬ ರುಚಿಕರವಾಗಿರ್ತದೆ, ಮಕ್ಕಳಿಗೂ ಆರೋಗ್ಯವಾಗಿರ್ತದೆ. ಇದರಿಂದ ನಾನು ಇದನ್ನು ಹೆಂಗೆ ಮಾಡೋದಂತ ತೋರಿಸ್ತೀನಿ. ಇವಾಗ ಇದನ್ನು ಸ್ವಚ್ಛಗೆ ತೊಳೆದು ಒರೆಸ್ಕೊಂಡು ಇಟ್ಕೊಂಡಿದ್ದೀನಿ. ಇದ್ರ ಮ್ಯಾಲಿನ ಸಿಪ್ಪೆ ಎಲ್ಲ ತೆಗಿತೀನಿ. ನೋಡಿರಿ ಸ್ನೇಹಿತರೆ, ಈಗ ನಾನು ಎರಡು ಮಾವಿನಕಾಯಿನ ಏನು ಮಾಡೀನಿ, ಒಂದು ಕಡೆ ಸಣ್ಣಗೆ ಹೆಚ್ಚಿದ್ದೀನಿ. ಎಲ್ಲ ತೆಗೆದು ಸೊಟ್ಟಿ ತೆಗೆದು ಸ್ವಲ್ಪ ಸಣ್ಣಗೆ ಹೆಚ್ಕೊಂಡಿಟ್ಟಿದ್ದೀನಿ. ಇನ್ನೊಂದು ಕಡೆ ಏನು ಮಾಡಿದ್ದೀನಿ, ಹೆರ್ಕೊಂಡಿದ್ದೀನಿ ಇದನ್ನು. ಯಾಕಂದರೆ ನಮ್ಮ ಮನೆಯೊಳಗೆ ಮೊದಲು ನಮ್ಮ ಅಜ್ಜಿ ನಮ್ಮಮ್ಮ ಅದೆಲ್ಲ ಹೀಗೆ ಮಾಡ್ತಿದ್ರು. ಇದು ಸಣ್ಣಗೆ ಹೆಚ್ಚಿ ಜಾಮ್ ಮಾಡ್ತಿದ್ರು. ಈಗಿನ ಮಕ್ಕಳು ಈ ಹೆರ್ದಿದ್ದನ್ನು ಮಾತ್ರ ತಿಂತಾರೆ. ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ, ಎರಡೂ ಮಿಕ್ಸ್ ಮಾಡ್ತಾಯಿದ್ದೀನಿ. ಎರಡೂ ಮಿಕ್ಸ್ ಮಾಡಿದಾಗ ಏನಾಗ್ತದೆ, ತುಂಬ ರುಚಿ ಆಗ್ತದೆ. ಅದು ಒಂದು ಇದು ಬರ್ತದೆ, ಬಾಯಾಗ ಒಂದು ಇದು ಬರ್ತದಲ್ಲ, ರುಚಿ ಆಗ್ತದೆ. ಈಗ ನೋಡ್ರಿ, ನಾನಿಲ್ಲಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಒಲೆ ಮೇಲೆ. ಈಗ ಗ್ಯಾಸ್ ಆನ್ ಮಾಡೋಣ. ಇವಾಗ ಇದನ್ನು ಇಷ್ಟನ್ನು ಹಾಕಿಬಿಡ್ತೀನಿ. ನಾನು ಎರಡೂ ಮಾಡಿದ್ದನ್ನು, ಹೆರ್ದಿದ್ದನ್ನು, ಎರಡು ಮಾವಿನಕಾಯ್ದು ಏನದಲ್ಲ ಪೂರಾ ಇದ್ರಾಗ ಹಾಕಿಬಿಡ್ತೀನಿ ಬಾಣಲೆ ಒಳಗೆ. ಗ್ಯಾಸನ್ನು ಸಣ್ಣಗೆ ಇಟ್ಕೊಳ್ರಿ. ಈಗ ಇದ್ರಾಗ ಏನು ಮಾಡ್ಬೇಕಂದ್ರೆ, ನಾನು ಇಲ್ಲಿ ಒಂದು 2 ಬಟ್ಲದಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಇದನ್ನೇನು ಮಾಡಿದ್ದೀನಿ, ನಾನು ಸಣ್ಣಗೆ ಹೆರೆದಿಟ್ಕೊಂಡಿದ್ದೀನಿ. ಸಣ್ಣಗೆ ಅದು ಮಾವಿನಕಾಯಿ ಎಷ್ಟು ಹುಳಿ ಇರ್ತದೆ ಅದ್ರ ಮೇಲೆ. ನಾನು ಸ್ವಲ್ಪ ಹುಳಿ ಅದ, ನನಗೆ 2 ಬಟ್ಲ ಬೇಕನ್ನಿಸ್ತು, 2 ಬಟ್ಲ ತೊಗೊಂಡಿದ್ದೀನಿ. ಇದನ್ನು ನೋಡಿರಿ, ಇದು ಎಷ್ಟು ನೀವು ವರ್ಷಾನುಗಟ್ಲೆ ಮಾಡಿಟ್ರು ಇದಕ್ಕೆ ಏನೂ ಆಗಂಗಿಲ್ಲ. ಈಗ ಇದನ್ನು ಇದ್ರಾಗ ಏನು ಮಾಡ್ತೀನಿ, ನಾನು ಈ ಬೆಲ್ಲನ ಸೇರಿಸ್ತೀನಿ. ನೋಡಿರಿ, ಎಲ್ಲ ಬೆಲ್ಲ ಹಾಕ್ತಾಯಿದ್ದೀನಿ ಈಗ ಇದ್ರಾಗ. ಅಷ್ಟು ಬೆಲ್ಲ ಹಾಕಿಬಿಟ್ಟು ಏನು ಮಾಡ್ತೀನಿ, ಇದನ್ನು ಚೆಂದಾಗೆ ಮಿಕ್ಸ್ ಮಾಡ್ತೀನಿ. ಇದು ಎಲ್ಲ ಕರಗಬೇಕು, ಬೆಲ್ಲ ಎಲ್ಲ ಕರಗಿ ಇದು ಫುಲ್ ಮಿಕ್ಸ್ ಆಗಬೇಕು. ಅಲ್ಲಿ ತನಕ ಏನು ಮಾಡಬೇಕು, ಸ್ವಲ್ಪ ಕುದಿಸ್ಬೇಕು. ಭಾಳ ಕುದಿಸೋ ಅವಶ್ಯಕತೆ ಏನಿಲ್ಲ ಇದಕ್ಕೆ. ಸ್ವಲ್ಪ ಒಂದು 2-3 ಕುದಿಯರೆ ಕುದಿಬೇಕು. ಯಾಕಂದರೆ ಬೆಲ್ಲ ಕರಗಬೇಕಲ್ರಿ. ಸ್ವಲ್ಪ ಕುದ್ದಾಗ ಏನಾಗ್ತದೆ, ಇದು ನೀವು ವರ್ಷಾನುಗಟ್ಲೆ ಇಟ್ರೂ ಕೆಡಂಗಿಲ್ಲ. ನೀವು ಸ್ವಲ್ಪ ಕುದಿಸ್ಬಿಟ್ರಿ ಅರ್ಧಂಬರ್ಧ ಅಂದರೆ ಅದು ಕೆಡೋ ಚಾನ್ಸಸ್ ಇರ್ತದೆ. ಅದಕ್ಕೆ ಏನು ಮಾಡ್ಬೇಕಂದ್ರೆ, ನೀವು ಇದನ್ನು ಚೆನ್ನಾಗೆಲ್ಲ ಕಲಿಸ್ಬಿಟ್ಟು ಚೆಂದಾಗೆ ಸ್ವಲ್ಪ ಕುದಿಸ್ಬೇಕು. ಈಗ ಕಲಿಸಿ ಕುದಿಸ್ರಿ ಇದನ್ನು. ನೋಡಿರಿ ಸ್ನೇಹಿತರೆ, ಇದು ಇವಾಗ ಕುದಿಲಿಕ್ಕೆ ಶುರು ಮಾಡೋದ. ಚೆನ್ನಾಗಿ ಕುದಿಬೇಕು. ಸ್ವಲ್ಪ ಹೊತ್ತು ಹಿಂಗೆ ಕುದಿಲಿಕ್ಕೆ ಬಿಡ್ರಿ. ನೋಡಿರಿ, ಮಕ್ಕಳಿಗೆ ಹಿಂಗೆ ಮನೆಯಲ್ಲಿ ಮಾಡಿ ತಿನ್ನಿಸೋದ್ರಿಂದ ಆರೋಗ್ಯವಾಗಿರ್ತಾರೆ. ಸುಮ್ಮನೆ ಅದು ಹೊರಗಿಂದೆಲ್ಲ ತಂದು ತಿನ್ನಿಸೋದಕ್ಕಿಂತ ಏನು ಒಂದು 10 ನಿಮಿಷದ ಕೆಲಸ ಇರ್ತದೆ. ಮಾಡಿದ್ರೆ ಮನೆಯೊಳಗೆ ಮಾಡಿ ತಿಂದ್ರೆ ರುಚಿನೂ ಇರ್ತದೆ. ಅದು ಈಗ ಮಾವಿನಕಾಯಿ ಸೀಸನ್ ಅಂದ್ರೆ ನೋಡಿರಿ, ನಾನು ಫಸ್ಟ್ ಒಂದು ವಿಡಿಯೋ ನಿಮಗೆ ಮಾವಿನಕಾಯಿ ಚಟ್ನಿ ಮಾಡಿ ಹಾಕಿದ್ದೀನಿ. ಆಮೇಲೆ ಬಿಸಿ ಉಪ್ಪಿನಕಾಯಿ ಮಾಡಿ ಹಾಕಿದ್ದೀನಿ. ಇವಾಗ ಇದು ನಾವು ನಮ್ಮ ಕಡೆ ಏನಂತೀವಿ, ಉತ್ತರ ಕರ್ನಾಟಕದ ಕಡೆ, ನಮ್ಮ ಬಿಜಾಪುರ ಜನ ಎಲ್ಲ ನಾವು ಏನಂತೀವಿ, ಇದಕ್ಕೆ ಗುಳಂಬ ಅಂತೀವಿ. ಈ ಕಡೆಯವರೆಲ್ಲ ಇದಕ್ಕೆ ಜಾಮ್ ಅಂತಾರೆ. ಬೆಂಗಳೂರು ಸೈಡ ಅಲ್ಲಿ ಇಲ್ಲಿ ಎಲ್ಲ ಇವರೇ ಕೆಲವೊಂದು ಕಡೆ ಜಾಮ್ ಅಂತಾರೆ. ಮಕ್ಕಳಿಗೂ ಜಾಮ್ ಅಂತ ಹೇಳಿದರೆ ಗೊತ್ತಾಗ್ತದೆ. ಈಗ ಗುಳಂಬ ಅಂದ್ರೆ ಗೊತ್ತಾಗಂಗಿಲ್ಲ. ನೋಡಿರಿ, ಇದು ಕಲರ್ ಚೇಂಜ್ ಆಗ್ತಾಯಿದೆ. ಸ್ವಲ್ಪ ಇದನ್ನು ಚಲೋತ್ನಾಗೆ ಕುದಿಸಿಟ್ರೆ ಏನಾಗ್ತದೆ, ವರ್ಷಗಟ್ಟಲೆ ಇದನ್ನು ತಿನ್ಬೋದು. ಒಂದು ಚಲೋ ಕಂಟೈನರಲ್ಲಿ ಹಾಕಿ, ಗ್ಲಾಸಿನ ಪಾಟಲ್ಲಿ ಹಾಕಿಟ್ಬಿಟ್ರೆ, ಬಾಟ್ಲಲ್ಲಿ ಹಾಕಿಟ್ಬಿಟ್ರೆ ವರ್ಷಗಟ್ಟಲೆ ತಿನ್ಬೋದು ರೀ ಇದನ್ನು. ಇದಕ್ಕೆ ತೆಗಿಯುವಾಗ ನೀರು ಹಚ್ಚಬಾರ್ದು, ಸ್ಪೂನ್ ಸ್ವಲ್ಪ ಒರೆಸ್ಬಿಟ್ಟು ತಕ್ಕೋಬೇಕು. ನೋಡಿರಿ, ಇದು ಚೆಂದಾಗಿ ಕುದಿಲಿಕ್ಕತ್ತಲ್ಲ. ಈಗ ನಾನು ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಕುಟ್ಕೊಂಡು ಇಟ್ಕೊಂಡಿದ್ದೀನಿ. ಈ ಏಲಕ್ಕಿ ಪುಡಿನ ಇದಕ್ಕೆ ಹಾಕ್ತೀನಿ. ಅಂದರೆ ಇದಕ್ಕೆ ಏನಾಗ್ತದೆ, ಚೆಂದಾಗೆ
ವಾಸನೆ ಚಂದ ಬರ್ತದೆ, ಘಮ್ ಅಂತದ ತಿನ್ನೋ ಹೊತ್ನ್ಯಾಗ. ಬೇಕಂದವ್ರು ಇದಕ್ಕೆ ಫುಡ್ ಕಲರು ಹಾಕೋಬೋದು, ಬಟ್ ನಮ್ಮ ಮನೆಗೆ ಯಾರಿಗೂ ಇಷ್ಟ ಇಲ್ಲ ಅದು ಫುಡ್ ಕಲರು. ಯಾಕೆ ನ್ಯಾಚುರಲ್ ಆಗಿರೋದೇ ಚೆನ್ನಾಗಿರುತ್ತೆ ಅಂಥೇಳಿ ನಾನು ಅದಕ್ಕೆ ಯಾವ ಫುಡ್ ಕಲರ್ನೂ ಬಳಸಂಗಿಲ್ಲ. ಬೇಕಂದರೆ ಸ್ವಲ್ಪ ಕೇಸರಿ ಹಾಕ್ಕೊಳ್ಳಿ, ಚೆನ್ನಾಗಿರ್ತದೆ, ಅದು ವಾಸನೆ ಚೆನ್ನಾಗಿ ಬರ್ತದೆ. ಇಷ್ಟಿದು ಕುದ್ಮೇಲೆ ಈಗ ಇದನ್ನು ಗ್ಯಾಸ್ ಆಫ್ ಮಾಡಿಬಿಡ್ಬೇಕು. ಆಫ್ ಮಾಡಿ ಇದು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಪೂರ ತಣ್ಣಗಾಗಿಂದ ಇದನ್ನು ಒಂದು ಜಾರಿಗೆ ಹಾಕಿ ಮುಚ್ಚಿಟ್ಬಿಡ್ಬೇಕು. ಒಂದು ಬಾಟ್ಲೊಳಗೆ ಹಾಕಿ ಇಟ್ಬಿಟ್ರೆ ಫುಲ್ ತಣ್ಣಗಾಗೋ ತನಕ ಬಿಡ್ರಿ ಇದನ್ನು ಪೂರ. ಆಮೇಲೆ ಇದನ್ನು ಒಂದು ಬಾಟ್ಲಿಗೆ ಹಾಕಿಬಿಟ್ಟು ಎತ್ತಿಟ್ಬಿಡ್ರಿ. ಇದನ್ನು ಫ್ರಿಜ್ನಾಗ ಇಟ್ಕೊಂಡು ತಿಂದರೆ ಒಂದು ವರ್ಷಗಟ್ಟಲೆ ಇರ್ತದೆ. ಇದು ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ. ಇದು ಬಿಸಿ ಚಪಾತಿಗೆ ಭಾಳ ಚೆನ್ನಾಗಿರ್ತದೆ. ಇದು ಏನೂ ಇಲ್ಲಪ್ಪ ಮನೆಯಲ್ಲಿ ಸ್ವೀಟ್ ಅಂದಾಗಿದೆ, ಏನು ಮಾಡಬೇಕು, ಇದನ್ನು ಚಪಾತಿಗೆ ಹಾಕ್ಕೊಂಡು ತಿನ್ಬೋದು. ನೋಡಿ ಸ್ನೇಹಿತರೆ, ನೀವು ಇದನ್ನು ಟ್ರೈ ಮಾಡಿ ನೋಡಿ. ಆಮೇಲೆ ಹೆಂಗಾಯಿತು ಅಂತ ನನಗೂ ತಿಳಿಸ್ರಿ. ನಮಸ್ಕಾರ ಸ್ನೇಹಿತರೆ.